ಪಹಲ್ಗಾಮ್ ಉಗ್ರರ ದಾಳಿಗೆ ಶೃಂಗೇರಿ ಶ್ರೀಗಳು ಖಂಡಿಸಿದ್ದಾರೆ. ದಾಳಿಯಲ್ಲಿ ಮೃತಪಟ್ಟಂತಹ ಎಲ್ಲ ಕುಟುಂಬಕ್ಕೂ ಕೂಡ ಮಠದಿಂದ 2 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಇದರ ಜೊತೆಗೆ ಮೃತರ ಕುಟುಂಬಗಳಿಗೆ ಶೃಂಗೇರಿ ಶ್ರೀಗಳು ಸಾಂತ್ವನವನ್ನ ಹೇಳಿದ್ದಾರೆ. ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ಧನ ಸಹಾಯ ನೆರವಾಗುತ್ತೆ. ಶೃಂಗೇರಿ ಜಗದ್ಗುರು ವಿಧುಶೇಖರ ಭಾರತೀ ಸ್ವಾಮೀಜಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಠದಿಂದ ಪ್ರಸಾದದ ರೂಪದಲ್ಲಿ ಧನ ಸಹಾಯವನ್ನ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪಹಲ್ಗಾಮ್ನಲ್ಲಾದಂತಹ ಹಿಂದೂ ನರಮೇಧವನ್ನ ಶ್ರೀಗಳು ಖಂಡಿಸಿದ್ದಲ್ಲದೆ ಯಾರೆಲ್ಲ ಮೃತಪಟ್ಟಿದ್ದಾರೋ, ರಾಜ್ಯದ ಪ್ರವಾಸಿಗರು ಯಾರೆಲ್ಲ ಮೃತಪಟ್ಟಿದ್ದಾರೋ ಅವರಿಗೆ ಮಠದ ಕಡೆಯಿಂದ ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆರ್ಥಿಕ ನೆರವು ಅಗತ್ಯವಾಗಿರುತ್ತೆ. ಹಾಗಾಗಿ ಮಠದಿಂದ ಪ್ರಸಾದದ ರೂಪದಲ್ಲಿ ಈ ಧನ ಸಹಾಯ ಅಂತ ಹೇಳಿದ್ದಾರೆ. तृतीया के संदर्भ में हम ये कहना चाहते हैं कि जिन लोगों के घर में ये घटना हुई है, जिसके द्वारा जिन लोगों का बहुत बहुत नुकसान हुआ है, जो हिंदू लोग हैं, हिंदू लोगों के साथ हिंदू लोग ही खड़े रहना चाहिए. ऐसी घटना जिनके घर में हुई है, जिन हिंदू लोगों के साथ और इनकी रक्षा करने के प्रयास में भी जिनकी मौत हुई है, जिनका देहांत हो चुका है, ऐसे इस संदर्भ में जिनका नुकसान हुआ है, उन लोगों की थोड़ी सी सहायता के लिए हम इस दक्षिणामनाय श्रृंगेरी शारदा पीठ के द्वारा एक एक परिवार को हम 2 लाख रुपए प्रसाद के रूप में देना चाहते हैं. और हम ये भी ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.